ಮೆಜೆಸ್ಟಿಕ್ನಲ್ಲಿ ಆಗುವಂತಹ ಜನದಟ್ಟಣೆಯನ್ನು ಕಂಟ್ರೋಲ್ ಮಾಡೋದಕ್ಕೆ ಅಂತ ಹೇಳಿ ಪೀಣ್ಯದಲ್ಲಿ ಈ ಒಂದು ಬಸ್ ಸ್ಟ್ಯಾಂಡನ್ನು ಓಪನ್ ಮಾಡಲಾಯಿತು. ಆದರೆ ಇತ್ತೀಚಿನ ದಿನಗಳಲ್ಲಿ ಅಂದರೆ ಸುಮಾರು 2014ರಲ್ಲಿ ಇನೋಗ್ರೇಷನ್ ಆದಂತಹ ಸಂದರ್ಭದಲ್ಲಿ ಕೇವಲ 1 ವರ್ಷ ಮಾತ್ರ ಇಲ್ಲಿ ಕಾರ್ಯಾಚರಣೆ ಆಗ್ತಾ ಇತ್ತು, ಬಸ್ಸುಗಳು ಬರ್ತಾ ಇದ್ವು. ಆದರೆ ಅದಾದ ಬಳಿಕ ಒಂದು ಬಸ್ಸುಗಳು ಕೂಡ ಇಲ್ಲಿಗೆ ಬರ್ತಾ ಇಲ್ಲ. ಒಂದು ಕಡೆ KSRTC ಅಧಿಕಾರಿಗಳಿಗೂ ಕೂಡ ಇದ್ರ ಬಗ್ಗೆ ನಿರ್ಲಕ್ಷ್ಯ, ಇತ್ತ ಜನರಿಗೂ ಕೂಡ ನಿರಾಸಕ್ತಿ. ಹಾಗಾಗಿ ಇಲ್ಲಿರುವಂತಹ ಅಂಗಡಿಗಳು ಯಾವುದೂ ಕೂಡ ಈಗ ಇಲ್ಲ, ಎಲ್ಲವನ್ನೂ ಕೂಡ ಮುಚ್ಚಲಾಗಿದೆ. ಸುಮಾರು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿರುವಂತಹ ಬಿಲ್ಡಿಂಗ್ ಈಗ ಬಿಕೋ ಎಂತ ಇದೆ, ಒಂದು ಬಾಡಿಗೆಗೂ ಕೂಡ ಕೊಟ್ಟಿಲ್ಲ. ಇಲ್ಲಿ ನಾವು ಅಂಗಡಿಗಳನ್ನ ನೋಡಬಹುದು. ಇಲ್ಲಿ ಹೋಟೆಲ್ ಇತ್ತು, ಮೇಲೆ ಕೂಡ 2ನೇ ಫ್ಲೋರಲ್ಲೂ ಕೂಡ ಅಂಗಡಿಗಳಿದ್ವು, ಅದನ್ನೂ ಕೂಡ ಮುಚ್ಚಲಾಗಿದೆ. ಯಾವುದೂ ಕೂಡ ವರ್ಕ್ ಆಗ್ತಾ ಇಲ್ಲ. ಸದ್ಯಕ್ಕೆ ಇಲ್ಲಿ ಇರುವಂಥದ್ದು ಅಂದರೆ ಏನು ನೀರಿನ ಬಿಲ್ಲು, ಕರೆಂಟ್ ಬಿಲ್ಲು ಇವೆಲ್ಲವೂ ಕೂಡ ಎಂದಿನಂತೆ ಕಟ್ಟಲಾಗ್ತಾ ಇದೆ. ಅಂದರೆ ಸುಮಾರು ಲಕ್ಷಾಂತರ ರೂಪಾಯಿ ಅದಕ್ಕೆ ವ್ಯಯ ಮಾಡಲಾಗ್ತಾ ಇದೆ. ತಿಂಗಳಿಗೆ ನೀರಿನ ಬಿಲ್ಲು, ಕರೆಂಟ್ ಬಿಲ್ಲೇ ಲಕ್ಷಾಂತರ ರೂಪಾಯಿ ಬರುತ್ತೆ. ಅದರ ಜೊತೆಗೆ ಇಲ್ಲಿ ನಾಯಿಗಳದ್ದೇ ಒಂದು ಸಾಮ್ರಾಜ್ಯ ಅಂತ ಹೇಳ್ಬೋದು. ಯಾರೂ ಇಲ್ಲ, ಹೇಳೋರಿಲ್ಲ, ಕೇಳೋರಿಲ್ಲ. ಹಾಗಾಗಿ ನಾಯಿಗಳದ್ದೇ ಸಾಮ್ರಾಜ್ಯ. ಒಂದು ಕಡೆ ಭದ್ರತಾ ಸಿಬ್ಬಂದಿಗಳು ಒಂದು 4 ರಿಂದ 5 ಜನ ಇದ್ದಾರೆ, ಅವರಿಗೆ ಸಂಬಳ. ಈಚೆ ಸ್ವಚ್ಛತೆಗಾಗಿ ಒಂದು 3 ಜನ ಇದ್ದಾರೆ, ಅವ್ರಿಗೂ ಸಂಬಳ. ಎಲ್ಲವನ್ನೂ ಕೂಡ ವ್ಯರ್ಥ ಮಾಡ್ತಾ ಇದೆ ಇಲಾಖೆ. ಹಾಗಾಗಿ ಪಕ್ಕದಲ್ಲಿ ಅಂದರೆ ನಾವು ಬೇಸ್ಮೆಂಟಲ್ಲಿ ನೋಡ್ಬೋದು, ಅಲ್ಲಿ ಪಾರ್ಕಿಂಗನ್ನು ಮಾಡಲಾಗಿದೆ. ಅಂದರೆ ಅದು ಕೇರಳ ತಮಿಳುನಾಡು ಭಾಗಕ್ಕೆ ಹೋಗುವಂತಹ ಬಸ್ಸುಗಳನ್ನು ಅಲ್ಲಿ ಪಾರ್ಕ್ ಮಾಡಲಾಗುತ್ತೆ. ಆದರೆ ಇಲ್ಲಿ KSRTCಗೆ ಅಂತ ಮಾಡಿರುವಂತಹ ಬಸ್ ಸ್ಟ್ಯಾಂಡಲ್ಲಿ ಯಾವುದೇ ರೀತಿಯ ಕೆಲಸ ನಡೀತಾ ಇಲ್ಲ. ಬರುವಂತಹ ಏನು ಜನರಿಗೂ ಕೂಡ ಇಲ್ಲಿ ಬಸ್ಸುಗಳು ಸಿಗ್ತಾ ಇಲ್ಲ, ಬಸ್ ಬರೋದಿಲ್ಲ. ಆದರೆ ಕೋಟಿ ವೆಚ್ಚದ ನಿಲ್ದಾಣವನ್ನು ಮಾತ್ರ KSRTC ವ್ಯರ್ಥ ಮಾಡ್ತಾ ಇದೆ. ಯಾವುದೇ ರೀತಿಯ ಕೆಲಸಗಳು ಏನು ಆಗ್ತಾ ಇಲ್ಲ. ಸುಮಾರು 1 ದಶಕದಿಂದ ಏನು ಇದ್ದಂತಹ ಈ ಒಂದು ಬಸ್ ಸ್ಟ್ಯಾಂಡ್ ಈಗ ಪೂರ್ತಿ ಖಾಲಿಯಾಗಿ ಬಿದ್ದಿದೆ. ಕೆಲ ಭಾಗದಲ್ಲಿ ನಾವು ನೋಡಬಹುದು ಅಂಗಡಿಗಳು, ಸುಮಾರು ಅಂಗಡಿಗಳಿದ್ದಾವೆ, ಎಲ್ಲ ಅಂಗಡಿಗಳು ಕೂಡ ಕ್ಲೋಸ್ ಆಗಿದೆ. ಕೆಲವರು ಇದರ ಅಭಿಪ್ರಾಯವನ್ನು ಕೂಡ ಹೇಳ್ತಾ ಇದ್ರು, ಇದನ್ನ ಬಾಡಿಗೆಗಾದ್ರೂ ಕೊಟ್ಟಿದ್ರೆ ಬಾಡಿಗೆನಾದ್ರೂ ಬರ್ತಾ ಇತ್ತು ಅಂತ. ಆದರೆ ನಿಗಮ ಕೂಡ ಇದ್ರ ಬಗ್ಗೆ ಒಂದಷ್ಟು ನಿರ್ಲಕ್ಷ್ಯವನ್ನು ವಹಿಸ್ತಾ ಇದೆಯಾ ಅನ್ನುವಂಥದ್ದು ಇವಾಗ ಇಲ್ಲಿ ಪ್ರಶ್ನೆ ಆಗಿರುವಂಥದ್ದು. ಆದರೆ ಸದ್ಯಕ್ಕೆ ಮಿನಿಸ್ಟ್ರು ಕೂಡ ಹೇಳ್ತಾ ಇರುವಂಥದ್ದು, ಇದನ್ನ ನಾವು ಯಾವುದಾದ್ರೂ ಸೆಂಟ್ರಲ್ಗೆ ಬಾಡಿಗೆ ಕೊಡ್ತೀವಿ ಅನ್ನುವಂತಹ ಮಾತನ್ನ ಹೇಳ್ತಾರೆ. ಆದರೆ ಸದ್ಯಕ್ಕಂತೂ ಇಲ್ಲಿ ತಮಿಳುನಾಡು, ಕೇರಳ ಬಸ್ಸುಗಳಿಗೆ ಸದ್ಯಕ್ಕೆ ಪಾರ್ಕಿಂಗ್ ಕೂಡ ಕೊಡಲಾಗಿದೆ. ಇನ್ನೊಂದು ಭಾಗದಲ್ಲಿ ಅಂದರೆ ಏನು ಬುಕ್ಕಿಂಗ್ ಕೌಂಟರ್ನು ಕೂಡ ಇಟ್ಕೊಳ್ಳಲಾಗಿದೆ. ಒಟ್ಟಿನಲ್ಲಿ ಎಲ್ಲವೂ ಕೂಡ ಅದು ಒಂದು ಅಂದರೆ ಬುಕ್ಕಿಂಗ್ ಕೌಂಟರ್ ಒಂದು ಬಿಟ್ಟರೆ ಇನ್ನು ಯಾವುದೂ ಕೂಡ ಇಲ್ಲಿ ವರ್ಕ್ ಆಗ್ತಾ ಇಲ್ಲ. ಒಟ್ಟಿನಲ್ಲಿ ಇದು ಇಡೀ ಒಂದು ಏನು ಬಸ್ ಸ್ಟ್ಯಾಂಡ್ ವ್ಯರ್ಥ ಅಂತಲೇ ಹೇಳ್ಬೋದು. ಸುಮಾರು 10 ವರ್ಷದಿಂದ ಈ ಒಂದು ಬಸ್ ಸ್ಟ್ಯಾಂಡ್ ಏನು ವೇಸ್ಟ್ ಆಗಿ ಬಿದ್ದಿದೆ. ಯಾವುದೇ ರೀತಿಯ ಕಾರ್ಯಾಚರಣೆ ಇಲ್ಲ, ಬಸ್ಸುಗಳಿಲ್ಲ. ಹಾಗಾಗಿ ಅಧಿಕಾರಿಗಳು ಕೂಡ ಇದ್ರ ಬಗ್ಗೆ ನಿರ್ಲಕ್ಷ್ಯ ವಹಿಸಿದ್ದಾರೆ. ಕೂಡಲೇ ಇದ್ರ ಬಗ್ಗೆ ಎಚ್ಚೆತ್ತುಕೊಂಡ್ರೆ ಒಂದಷ್ಟು ನಿಗಮ ಏನು ಸಾಲದಲ್ಲಿರುವಂತಹ ನಿಗಮ ಮತ್ತಷ್ಟು ಎಚ್ಚೆತ್ತುಕೊಳ್ಳಬಹುದು, ಅಂದರೆ ಆ ಸಾಲದಿಂದ ಮೇಲೆ ಏಳ್ಬಹುದು ಅನ್ನುವಂಥದ್ದು ಅಭಿಪ್ರಾಯ. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಶಿವಕುಮಾರ್ ಜೊತೆಗೆ ಮಮತಾ ಮರದಾಳ, ಏಷ್ಯಾನೆಟ್ ಸುವರ್ಣ ನ್ಯೂಸ್.
ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.